ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಏನು ಜನರಿಕ್ ಇಂಗ್ಲಿಷ್ ಪಾರ್ಟ್ 3 ಇದೆ. ಅದರ ಮೇಲೆ ಕೇಳುವಂತಹ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ, ಕ್ವಶನ್ ಪೇಪರ್ ಸೆಟ್ಟಿಂಗ್ ಯಾವ ರೀತಿ ಇರುತ್ತೆ, ಯಾವುದನ್ನ ಗ್ರಾಮರ್ ಆಗಿ ನೋಡ್ಕೋಬೇಕು, ಯಾವುದನ್ನ ಕ್ವಶನ್ ಆನ್ಸರ್ ಓದಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಜನರಿಕ್ ಇಂಗ್ಲಿಷ್ ಪಾರ್ಟ್ 3 ಏನಿದೆ, ಅದರಲ್ಲಿ ಎರಡು ರೀತಿ ಪ್ರಶ್ನೆಗಳು ಬರುತ್ತೆ. ಒಂದು ದ ಟೆಂಪೆಸ್ಟ್ ಟೆಕ್ಸ್ಟ್ ಬುಕ್ ಮೇಲೆ, ಎರಡನೇದ್ದು ಗ್ರಾಮರ್ ಸೆಕ್ಷನ್ ಮೇಲೆ. ಟೆಂಪೆಸ್ಟ್ ಮೇಲೆ ನೀವು ಹೇಗೆ ನೋಡ್ಕೋಬೇಕು, ಕ್ವಶನ್ ಪೇಪರ್ 3 ಸೆಕ್ಷನ್ ಇರುತ್ತೆ. ಫಸ್ಟ್ಗೆ 2 ಮಾರ್ಕ್ಸ್ ಬರುತ್ತೆ, ಸೆಕೆಂಡ್ಗೆ 5 ಮಾರ್ಕ್ಸ್ ಬರುತ್ತೆ, ಥರ್ಡ್ಗೆ 10 ಮಾರ್ಕ್ಸ್ ಬರುತ್ತೆ. ಈ 3 ಸೆಕ್ಷನ್ 2 ಮಾರ್ಕ್ಸ್ನ 6 ಕ್ವಶನ್ ಇರುತ್ತೆ, 5 ಆನ್ಸರ್ಸ್ ಬರೀಬೇಕು. 5 ಮಾರ್ಕ್ಸ್ನ 5 ಕ್ವಶನ್ ಇರುತ್ತೆ, 4 ಆನ್ಸರ್ ಬರೀಬೇಕು. 10 ಮಾರ್ಕ್ಸ್ಗೆ 4 ಕ್ವಶನ್ ಇರುತ್ತೆ, 3 ಆನ್ಸರ್ ಬರೀಬೇಕು. ಈ ರೀತಿಯಾದ ಸೆಟ್ಟಿಂಗ್ಸ್ ಇರುತ್ತೆ. 2 ಮಾರ್ಕ್ಸ್ ಯಾವುದೇ ರೀತಿ ಗ್ರಾಮರ್ ಮೇಲೆ ಇರೋದಿಲ್ಲ, ಕ್ವಶನ್ಸ್ ಪೂರ್ತಿಯಾಗಿ ಟೆಂಪೆಸ್ಟ್ ಮೇಲೇನೆ ಇರುತ್ತೆ. ಸಿಂಪಲ್ ಪ್ರಶ್ನೆಗಳು ಬರುತ್ತೆ, ನೇರವಾಗಿ ಪ್ರಶ್ನೆಗಳು ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ 2 ಮಾರ್ಕ್ಸ್ನ ಕೆಲವೊಂದು 15ರಿಂದ ಒಂದು 10ರಿಂದ ಒಂದು 15 ಕ್ವಶನ್ ಹಾಕ್ತೀವಿ. ಅದರಲ್ಲಿನ ಎಲ್ಲ ಕ್ವಶನ್ಸ್ಗಳು ಬರುತ್ತೆ. ಸೆಕೆಂಡ್, ಇನ್ನು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ನ ಸೆಕ್ಷನ್ ನೋಡ್ಕೋದು ಹೇಗೆ, ಅದರಲ್ಲಿ ಗ್ರಾಮರ್ ಹೇಗೆ ನೋಡ್ಕೋಬೇಕು ಮತ್ತೆ ಕ್ವಶನ್ ಆನ್ಸರ್ ಹೇಗೆ ನೋಡ್ಕೋಬೇಕು. 5 ಮಾರ್ಕ್ಸ್ ನಲ್ಲಿ ಟೆಂಪೆಸ್ಟ್ ನ ನೋಡ್ಕೋಬಾರ್ದು, ಯಾಕಂದ್ರೆ ಕೇಳೋದು ರೆಫರೆನ್ಸ್ ಟು ಕಂಟೆಸ್ಟ್. ರೆಫರೆನ್ಸ್ ಟು ಕಂಟೆಸ್ಟ್ ಎಷ್ಟು ಬರೆದ್ರು ಕೂಡ ಮಾರ್ಕ್ಸ್ ಎರಡೇ ಹಾಕೋದು. ಇದಕ್ಕೆ ಎಷ್ಟೇ ಪರ್ಫೆಕ್ಟ್ ಇಂಗ್ಲಿಷ್ ನಲ್ಲಿ ಇದ್ರೂ ಕೂಡ ಕೊಡೋದು ಎರಡೇ ಮಾರ್ಕ್ಸ್. ಅಂದ್ರೆ ಇದು ಸಂದರ್ಭದೊಡನೆ ವಿವರಿಸಿ, ಯಾರು ಯಾರಿಗೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಹೇಗೆ ಅದರದ್ದು ಎಕ್ಸ್ಪ್ಲನೇಷನ್ ಏನು, ವಿವರಣೆ ಏನು, ಅದ್ರ ಬಗ್ಗೆ ಬರೆದಾಗ ಮಾತ್ರ ಮಾರ್ಕ್ಸ್. ಹೇಗೆ ಬರೆದ್ರು ಕೂಡ ಮತ್ತು ಮಾರ್ಕ್ಸ್ ಕಡಿಯೋದೆ 2 ಮಾರ್ಕ್ಸ್ ಮಾತ್ರ ಕೊಡ್ತಾರೆ. 5 ಮಾರ್ಕ್ಸ್ ನಲ್ಲಿ ಗ್ರಾಮರ್ ಚಾಯ್ಸ್ ಇರುತ್ತೆ ನಿಮಗೆ. 5 ಕ್ವಶನ್ ಅಲ್ಲಿ 3 ಗ್ರಾಮರ್ ಬರುತ್ತೆ. ರೆಫರೆನ್ಸ್ ಟು ಕಂಟೆಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ಒಂದು ವಿಡಿಯೋದಲ್ಲಿ ಹಾಕ್ತಿವಿ. ಮೇಲಿನ ಪ್ಯಾರಾಗ್ರಾಫ್ ಎಲ್ಲದಕ್ಕೂ ಸೇಮ್ ಬರಿಬಹುದು. ಯಾವ ಲೆಸನ್ನು, ಯಾವುದು ಆಕರ ಗ್ರಂಥ, ಯಾರು ಬರೆದವರು, ಹೇಗೆ ಅದಕ್ಕೆ ಸ್ಟಾರ್ಟಿಂಗ್ ಬೇಸಿಕ್ ಬರಿತೀವಿ, ಮಿನಿಮಮ್ 2 ಮಾರ್ಕ್ಸ್ ಕೊಡೋದಕ್ಕೆ. ಅದನ್ನ ಹಾಕ್ತಿವಿ. ಯಾವ ಕ್ವಶನ್ ಕೂಡ ನೀವು ಅದನ್ನು ಬರಿಬಹುದು, 2 ಕ್ವಶನ್ಗೂ ಅದನ್ನು ಯೂಸ್ ಮಾಡಬಹುದು. ಆದ್ರೆ ಎಕ್ಸ್ಪ್ಲನೇಷನ್ ಏನಿದೆ ಕೊಟ್ಟಂತ ವಾಕ್ಯದ ಮೇಲೆ ಡಿಪೆಂಡ್ ಇರುತ್ತೆ, ಅದನ್ನ ಮೊದಲೇ ಬರ್ಸೋದಕ್ಕೆ ಬರೋದಿಲ್ಲ. 5 ಮಾರ್ಕ್ಸ್ ನಲ್ಲಿ 3 ನಿಮಗೆ ಗ್ರಾಮರ್ ಕ್ವಶನ್ ಬರುತ್ತೆ. 10 ಮಾರ್ಕ್ಸ್ ಸೆಕ್ಷನ್ ಬಂದ್ರೆ 2 ಟೆಂಪೆಸ್ಟ್ ಮೇಲೆ, 2 ಗ್ರಾಮರ್ ರಿಲೇಟೆಡ್ ಇರುತ್ತೆ. ಟೆಂಪೆಸ್ಟ್ ನಲ್ಲಿ 2 ನೀವು ಕ್ವಶನ್ ಟಚ್ ಮಾಡೋದು ಸೂಕ್ತ ಇರುತ್ತೆ. ಒಂದು ಟೆಂಪೆಸ್ಟ್ ನ ಸ್ಟೋರಿ ಬರೆಯೋದಿರುತ್ತೆ, ಪೂರ್ತಿಯಾಗಿ ಬಿಗಿನಿಂಗ್ ನಿಂದ ಎಂಡ್ ಮಟ್ಟ ಸ್ಟೋರಿನ ಸಿಂಪಲ್ ಆಗಿ ಬೇಸಿಕ್ ವರ್ಡ್ಸ್ ಯೂಸ್ ಮಾಡಿ ಕ್ವಶನ್ ಅಲ್ಲಿರುವಂತಹ ಪದಗಳನ್ನೇ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಪದಗಳನ್ನೇ ಬಳಸಿ ನೀವು ಆನ್ಸರ್ ಬರೀಬೇಕು. ನಿಮ್ಮ ಓನ್ ವಾಕ್ಯದಲ್ಲಿ ಏನು ಬರಿಬಾರ್ದು, ಹಂಗಿದ್ರೆ ಮಾರ್ಕ್ಸೇ ಕೊಡೋದಿಲ್ಲ. ಎರಡನೇದ್ದು ಪಾತ್ರ, ಕ್ಯಾರೆಕ್ಟರ್. ಮಿರಾಂಡಾ, ಅಲೋನ್ಸೋ ಮತ್ತೆ ಈ ಗಾನ್ಜಾಲೋ. ಈ 3 ವ್ಯಕ್ತಿ, ಪ್ರಾಸ್ಪೆರೋ, ಮಿರಾಂಡಾ, ಗಾನ್ಜಾಲೋ, ಈ 3 ವ್ಯಕ್ತಿಗಳ ಮೇಲೆ ನಿಮಗೆ ಕ್ಯಾರೆಕ್ಟರ್ ಬರುತ್ತೆ. ಪೂರ್ತಿ ಸ್ಟೋರಿ ಬರೆಯೋದು ಒಂದು, ಅಂದ್ರೆ 4 ಪ್ರಶ್ನೆಗಳನ್ನ ನೀವು ನೋಡ್ಕೋಬೇಕು, 3 ಕ್ಯಾರೆಕ್ಟರ್ ಮತ್ತು ಒಂದು ಸ್ಟೋರಿ. ರೆಫರೆನ್ಸ್ ಟು ಕಂಟೆಸ್ಟ್ ಅಲ್ಲಿ ಒಂದು ವಿಡಿಯೋದಲ್ಲಿ ಬೇಸಿಕ್ ಬರಿತೀವಿ, ಅಂದ್ರೆ ಮ್ಯಾಲಿನ ಪ್ಯಾರಾಗ್ರಾಫ್ ಯಾವ ರೀತಿ ಬರಿತೀವಿ, ಕೆಳಗಡೆ ವಾಕ್ಯದ ಎಕ್ಸ್ಪ್ಲನೇಷನ್ ಬಿಟ್ಟು ಉಳಿದಿದ್ದ ಅದನ್ನೇ ಬರಿಬಹುದು ಎಲ್ಲ ಕ್ವಶನ್ಗೆ. 2 ಮಾರ್ಕ್ಸ್ ಒಂದು ವಿಡಿಯೋ ಮಾಡಿ ಹಾಕ್ತಿವಿ, 2 ಮಾರ್ಕ್ಸ್ ಇರುತ್ತೆ. ಇನ್ನು ಗ್ರಾಮರ್ ಸೆಕ್ಷನ್ ಬಂದ್ರೆ ಟೋಟಲ್ 13 ಟೈಪ್ ನಿಮಗೆ ಗ್ರಾಮರ್ ಸಿಲೆಬಸ್ ಇರೋದು. ಮೊದಲನೇದು ರೆಸ್ಯೂಮ್ ನೋಡ್ಕೋಬೇಕು. ಫಸ್ಟ್ ಗ್ರಾಮರ್ ನಿಮಗೆ ಕಂಪಲ್ಸರಿ ಬರೋದು ಪೇಪರ್ ನಲ್ಲಿ ರೆಸ್ಯೂಮ್. ಸೆಕೆಂಡ್ ಗ್ರಾಮರ್ ಲೆಟರ್ ರೈಟಿಂಗ್ ಬರುತ್ತೆ, ಇದನ್ನ ಕಂಪಲ್ಸರಿ ಕೇಳ್ತಾರೆ, ಇದನ್ನು ಕೂಡ ನೋಡ್ಕೋದು. ಅಡ್ವರ್ಟೈಸ್ಮೆಂಟ್ ಅಥವಾ ಪೋಸ್ಟ್ ಕ್ರಿಯೇಷನ್ ಮಾಡೋದು ಬರುತ್ತೆ, ಒಂದು ಪ್ರಾಡಕ್ಟ್ ಹೆಸರು ಕೊಟ್ಟು ಅದರ ಮೇಲೆ ಪೋಸ್ಟ್ ಅಥವಾ ಅಡ್ವರ್ಟೈಸ್ಮೆಂಟ್ ಕ್ರಿಯೇಟ್ ಮಾಡೋದು ಕೇಳ್ತಾರೆ. ಮೂರನೇ ಗ್ರಾಮರ್ ಅಡ್ವರ್ಟೈಸ್ಮೆಂಟ್ ಅಥವಾ ಪೋಸ್ಟ್ ಮೇಲೆ ಇರುತ್ತೆ. ನಾಲ್ಕನೇ ಗ್ರಾಮರ್ ಆಡಿಯೋ ವಿಜುವಲ್ ಆಡ್ಸ್ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಆಡಿಯೋ ವಿಜುವಲ್ ಟಾಪಿಕ್ ಮೇಲೆ ಆದ ನಂತರ ಪ್ರೆಸೆಂಟೇಷನ್ ಮೇಲೆ ಪ್ರಶ್ನೆ ಇರುತ್ತೆ, ಪ್ರೆಸೆಂಟೇಷನ್. ನೆಕ್ಸ್ಟ್ ಗ್ರಾಮರ್ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ನೋಡ್ಕೋಬೇಕು. ನೆಕ್ಸ್ಟ್ ಗುಡ್ ಸ್ಪೀಕರ್ ಕ್ವಾಲಿಟೀಸ್ ನೋಡ್ಕೋಬೇಕು, ಗುಡ್ ಸ್ಪೀಕರ್ ನ ಕ್ವಾಲಿಟೀಸ್. ನೆಕ್ಸ್ಟ್ ಲಿಸ್ನಿಂಗ್ ಸ್ಕಿಲ್ ಅಲ್ಲಿ ಮೊದಲೇದು ಇಂಪಾರ್ಟೆನ್ಸ್, ಲಿಸ್ನಿಂಗ್ ಸ್ಕಿಲ್ ನ ಇಂಪಾರ್ಟೆನ್ಸ್. ಲಿಸ್ನಿಂಗ್ ಸ್ಕಿಲ್ ಅಲ್ಲಿ ಬ್ಯಾರಿಯರ್ಸ್,
ಲಿಸ್ನಿಂಗ್ ಸ್ಕಿಲ್ ನ ಬ್ಯಾರಿಯರ್ಸ್, ಹಾಗೆ ಲಿಸ್ನಿಂಗ್ ಸ್ಕಿಲ್ ನ ಹೇಗೆ ಡೆವಲಪ್ಮೆಂಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಗುಡ್ ಯೂಸರ್ ಮ್ಯಾನುವಲ್, ಯೂಸರ್ ಮ್ಯಾನುವಲ್ ನಲ್ಲಿ ಮೇಕಿಂಗ್ ಅಂತ ಬಂದಾಗ, ಯೂಸರ್ ಮ್ಯಾನುವಲ್ ನಲ್ಲಿ ಕ್ರಿಯೇಟ್ ಅಂತ ಶಬ್ದ ಬಂದಾಗ, ಸೊ ಬೇರೆ ಬೇರೆ ಇವು ಎಲ್ಲರೂ ಒಂದೇ ರೀತಿ ಉತ್ತರ ಬರ್ತಾರೆ, ಅದಕ್ಕೆ 0 ಮಾರ್ಕ್ಸ್ ಹಾಕಿರ್ತಾರೆ ಅವರು. ಸೊ ಅದಕ್ಕೆ ಸಪರೇಟ್ ಇದೆ ಅದು, ಅವುಗಳನ್ನ ನೋಡ್ಕೋದು. ಹದಿಮೂರನೇದು ವಾಯ್ಸ್ ಮೇಲೆ. ಸೊ ಈ 13 ಟಾಪಿಕ್ ಏನಿದೆ, ಸೊ ಇದರಲ್ಲಿ 40 ಮಾರ್ಕ್ಸಿನ ಗ್ರಾಮರ್ ಬರುತ್ತೆ. ದ ಟೆಂಪೆಸ್ಟ್ ಅನ್ನೋ ಕಾದಂಬರಿ ಮೇಲೆ ಒಂದು 10 ಅಂಕಕ್ಕೆ ಪೂರ್ತಿ ಸಮರಿ ಬರೆಯುವಂತ ಸ್ಟೋರಿ ಬರೆಯುವಂತ ಒಂದು ಪ್ರಶ್ನೆ. 3 ಮಂದಿ ಇದ್ದಾರೆ, ಮಿರಾಂಡಾ, ಗೊನ್ಜಾಲೋ, ಪ್ರಾಸ್ಪೆರೋ. ಈ 3 ಮಂದಿ ಕ್ಯಾರೆಕ್ಟರ್ ಮೇಲೆ ಒಂದು ಕ್ಯಾರೆಕ್ಟರ್ ಪ್ರಶ್ನೆ ಬರುತ್ತೆ. 2 ಕ್ವಶನ್ ಆಯ್ತು. 5 ಮಾರ್ಕ್ಸ್ಗೆ 2 ರೆಫರೆನ್ಸ್ ಟು ಕಂಟೆಸ್ಟ್ ಟೆಂಪೆಸ್ಟ್ ಮೇಲೆ ಬರುತ್ತೆ. 2 ಅಂಕದ ಎಲ್ಲಾ ಪ್ರಶ್ನೆಗಳು ಟೆಂಪೆಸ್ಟ್ ಮೇಲೆ ಇರುತ್ತೆ. ಸೊ ಈ 13 ಗ್ರಾಮರ್ ಅತಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಫಸ್ಟ್ ಟೈಮ್ ಸಿಲೆಬಸ್ ಚೇಂಜ್ ಆಗಿ ಕ್ವಶನ್ ಪೇಪರ್ ಸೆಟ್ ಆದಾಗ ಅವರು ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ, ಹೆಚ್ಚಾಗಿ ಕಡಿಮೆ ಲೆವೆಲ್ ನ ಕ್ವಶನ್ ಕೇಳಿರ್ತಾರೆ, ಮತ್ತು ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ನಿಮಗೆ ಫ್ರೀಡಮ್ ಕೊಟ್ಟಿರ್ತಾರೆ, ಹೆಚ್ಚು ಮಾರ್ಕ್ಸ್ ಕೊಡ್ತಾರೆ. ಆದ್ರೆ ಈಗ ಏನಾಗಿರುತ್ತೆ, 2-3 ವರ್ಷ ಆದ ನಂತರ ಸಿಲೆಬಸ್ ಇರೋದ್ರಿಂದ ಸೊ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಅಲ್ಲಿ ಕ್ವಶನ್ ಪೇಪರ್ ಇರುತ್ತೆ, ಹಾಗೂ ವ್ಯಾಲ್ಯೂಯೇಷನ್ ಅಲ್ಲಿ ಸ್ಟ್ರಿಕ್ಟ್ ಇರುತ್ತೆ. ಸೊ ಎಲ್ಲ ಗ್ರಾಮರ್ ನ 5 ಪಾಯಿಂಟ್ ಕಂಪಲ್ಸರಿ ನೋಡ್ಕೊಳ್ಳಬೇಕು. ಸೊ ಇದರಲ್ಲಿ ಹಳೆ ಕ್ವಶನ್ ಪೇಪರ್ ನೋಡಿ ಅವು 2ರಲ್ಲಿ ಒಂದು ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ನೀವು ಮಾಡೋ ಹಾಗೇನೇ ಇಲ್ಲ. ಯಾಕಂದ್ರೆ ಇದು 3ನೇ ವರ್ಷದ ಸಿಲೆಬಸ್, ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಹೊಸ ಕ್ವಶನ್ ತೆಗೆಯೋದಕ್ಕೆ ಹೆಚ್ಚು ಪ್ರಯತ್ನ ಮಾಡ್ತಾರೆ. 13 ಗ್ರಾಮರ್ಸ್, 4 ಕ್ವಶನ್ ಆನ್ಸರ್ಸ್, 1 ರೆಫರೆನ್ಸ್ ಟು ಕಂಟೆಸ್ಟ್. ಸೊ ಇದಿಷ್ಟು ನೋಡ್ಕೊಂಡ್ರೆ ಪೂರ್ತಿಯಾಗಿ ನೀವು ಔಟ್ ಆಫ್ ಔಟ್ ಸ್ಕೋರ್ನ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಇವುಗಳಿಗೆ ಉತ್ತರ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರ ಮೂಲಕ ಭೇಟಿಯಾಗೋಣ. ಹಾಗೂ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದೀವಿ, ಅದರಲ್ಲಿ ಜಾಯ್ನ್ ಆಗಿ ಇವುಗಳಿಗೆ ಸಂಬಂಧಪಟ್ಟಂತ ಉತ್ತರಗಳನ್ನ ಮತ್ತು ನಮಗೆ ಡೈರೆಕ್ಟ್ ಟು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಸೊ ಏನೆಲ್ಲ ಮಾಹಿತಿಗಳಿರುತ್ತೆ ಅವನ್ನ ತಿಳಿಸೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.